ಹಲೋ ಆನಂದ್ ಬ್ರೋ, ಲಾರಿ ಹತ್ರ ಹೋಗಿದ್ರಾ? ಹಾಂ ಪಾರ್ಥ, ಈಗ ಅಲ್ಲಿಂದನೇ ಬರ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀರಾ ಆನಂದ್ ಬ್ರೋ? ಬಿಗ್ ಬ್ರೋಗೆ ಬೇಲ್ ಸಿಗೋದು ಕಷ್ಟ ಅಂತ? ಹೌದು ಕಣ ಪಾರ್ಥ, ಗೆಳೆಯನಿಗೆ ಬೇಲ್ ಸಿಗೋದು ಕಷ್ಟ ಅಂತ ಹೇಳಿದ್ರು. ಫಸ್ಟ್ ಮಗು ಸಿಗ್ಬೇಕಂತೆ, ಆಮೇಲೆ ಅಷ್ಟೇ ಕೇಸ್ನ ಮೂವ್ ಮಾಡ್ಬೋದು ಅಂತ ಹೇಳಿದ್ರು. ನನಗಂತೂ ತಲೆ ಬಿಸಿ ಆಗ್ಬಿಟ್ಟಿದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣ. ಆಮೇಲೆ ಪಾರ್ಥ ನೋಡು, ಮನೆಯವ್ರಿಗೆ ಬಿಟ್ಟು ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ ಕಣ. ಆಮೇಲೆ ಗೊತ್ತಲ್ಲ, ಈ ಮೀಡಿಯಾದವರು ಕಾಯ್ತಾ ಇರ್ತಾರೆ, ಸುಮ್ಮನೆ ಮೇಲೆ ನ್ಯೂಸನ್ಸ್ ಆಗೋದು ಬೇಡ ಪ್ಲೀಸ್. ಸರಿ ಆನಂದ್ ಬ್ರೋ. ಆಮೇಲೆ ಇದು ಅದಕ್ಕೆ ಎಲ್ಲಿದ್ದಾರೋ? ಆನಂದ್ ಬ್ರೋ, ಅದಕ್ಕೆ ಮೋಸ್ಟ್ಲಿ ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ. ನಾನು ಈಗಷ್ಟೇ ಮನೆಗೆ ಬಂದೆ. ನನಗೆ ಗೊತ್ತಿರೋ ಕಾಂಟ್ಯಾಕ್ಟ್ಸ್ ಹತ್ರ ಎಲ್ಲ ವಿಚಾರಿಸಕ್ಕೆ ಹೋಗಿದೆ, ಆದರೆ ಏನು ಪ್ರಯೋಜನ ಆಗಲಿಲ್ಲ. ಸರಿ ಪಾರ್ಥ, ಏನಾದರೂ ಗೊತ್ತಾಗ್ತಿದ್ದಂಗೆ ಫೋನ್ ಮಾಡ. ಸರಿ ಆನಂದ್ ಬ್ರೋ, ಹುಷಾರು. ಮೇಡಮ್, ಈ ಥರ ಕೇಸ್ ನಮ್ಮ ಲೈನಲ್ಲೇ ಇಲ್ಲ ಮೇಡಮ್. ನಾವು ಈ ಥರ ಕೇಸ್ ಮಾಡಲ್ಲ. ನಮ್ದೇನಿದ್ರು ಸೆಟಲ್ಮೆಂಟು, ರಾಬರಿ ಅಷ್ಟೇ ಮೇಡಮ್. ಸರಿ ಮೇಡಮ್, ACP ಸುರೇಶ್ ಸರ್ ಅವ್ರು ನಿಮ್ಗೆ ಕಳಿಸಿರೋದಕ್ಕೆ ನನಗೆ ಗೊತ್ತಿರೋದನ್ನ ಮೈತ್ರಿ ಹೇಳ್ತೀನಿ ಮೇಡಮ್. ಮೇಡಮ್, ಒಬ್ಬನಿದ್ದಾನೆ ಮೇಡಮ್, ಅವ್ನು ಕೇಳಿದ್ರೆ ಪಕ್ಕ ನಿಮ್ಮ ಮಗು ಸಿಗುತ್ತೆ ಮೇಡಮ್. ಆದರೆ ಆ ಮನುಷ್ಯ ಸ್ವಲ್ಪ ದುಡ್ಡಿಗೆ ಆಸೆ ಬೀಳ್ತಾನೆ. ಅವನು ಬೇಕಾಗಿರೋದು ನೀವೇನಾದರೂ ಕೊಟ್ಟರೆ ನಿಮಗೆ ಬೇಕಾಗಿರೋ ಮಾಹಿತಿನ ಅವ್ನು ಕೊಡ್ತಾನೆ. ಅವನ ಹತ್ರ ಮಾತಾಡಿದ್ರೆ ನಿಮ್ಗೆ ಏನಾದರೂ ಕ್ಲೂ ಸಿಗ್ಬೋದು. ಅದು ಪರವಾಗಿಲ್ಲ ಸರ್, ನಾನು ಅದು ನೋಡ್ಕೋತೀನಿ. ಅವ್ರು ಎಲ್ಲಿ ಸಿಗ್ತಾರೆ? ನಾನು ಅಡ್ರೆಸ್ ಕೊಡ್ತೀನಿ, ಆದರೆ ನನ್ನ ಹೆಸರು ಮಾತ್ರ ಆಚೆ ಬರಬಾರ್ದು. ಚಾಮರಾಜಪೇಟೆ PR ಮಿಲ್ ಸರ್ಕಲಲ್ಲಿ ಒಂದು ಕಬ್ಬಿಣದ ಅಂಗಡಿ ಇದೆ ಮೇಡಮ್. ಅಲ್ಲಿ ಹೋಗಿ ಗೋಳಿ ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಮೇಡಮ್. ಆದರೆ ಒಂದು ಬಾಯಿಂದ ವಿಷಯಗಳನ್ನು ಕಲೆಕ್ಟ್ ಮಾಡೋದು ತುಂಬಾ ಕಷ್ಟ ಇದೆ ಮೇಡಮ್. ಮೇಡಮ್, ಇನ್ನೊಂದು ಮಾತು ಹೇಳ್ತೀನಿ, ಆದಷ್ಟು ಬೇಗ ನಿಮ್ಮ ಮಗುನ ಹುಡುಕಿ. ತಡ ಮಾಡಬೇಡಿ, ತಡ ಮಾಡಿದಷ್ಟು ತೊಂದರೆನೇ ಜಾಸ್ತಿ. ಈ ಥರ ಕೇಸ್ನ ತುಂಬ ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ನಾನು ಬರ್ತೀನಿ. ಥ್ಯಾಂಕ್ ಯು. ಹಲೋ ಆನಂದ್ ಅವರು, ಎಲ್ಲಿದ್ದೀರಾ? ಅದಕ್ಕೆ ಈಗಷ್ಟೇ ಲಾಯರ್ ಹತ್ರ ಮಾತಾಡ್ಕೊಂಡು ಸ್ಟೇಷನ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ನೀವು ಲಾಯರ್ ಹತ್ರ ಹೋಗಿದ್ರಲ್ಲ, ಏನಂದ್ರು? ಅವರು ಅದನ್ನೇ ಹೇಳಿದ್ರು. ಅದಕ್ಕೆ ಫಸ್ಟು ಮಗು ಸಿಗ್ಬೇಕಂತೆ, ಆಮೇಲೆ ಅಷ್ಟೇ ಗೆಳೆಯನಿಗೆ ಬೇಲ್ ಆಗುತ್ತಂತೆ. ಅದಕ್ಕೆ ಈಗ ನಾನು ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ, ಏನಾದರೂ ಬೇರೆ ದಾರಿ ಸಿಗ್ಬೋದಾ ಅಂತ ಅಷ್ಟೇ, ಒಂದು ಟ್ರೈ. ಸರಿ. ಹೌದು, ಅದಕ್ಕೆ ನೀವೆಲ್ಲಿದ್ದೀರಿ? ನಾನು ACP ಸುರೇಶ್ ಅವರನ್ನು ಹೋಗಿ ಭೇಟಿ ಮಾಡಿದೆ. ಅವರೊಬ್ಬರು ನಂಬರ್ ಕೊಟ್ಟರು. ನಾನು ಆ ವ್ಯಕ್ತಿನ ಹೋಗಿ ಮೀಟ್ ಮಾಡಿದಾಗ ಅವರು ಇನ್ನೊಬ್ರು ಗೋಳಿ ಅಂತ ಯಾರ್ದೋ ನಂಬರ್ ಕೊಟ್ಟಿದ್ದಾರೆ. ಅವ್ರು ನೋಡೋಕೆ ಹೋಗ್ತಿದ್ದೀನಿ. ಅವ್ರ ಮುಂಚೆ ಈ ಕೆಲಸನೇ ಮಾಡ್ತಿದ್ರು. ಅವ್ರ ನೆಟ್ವರ್ಕ್ ಸ್ಟ್ರಾಂಗ್ ಆಗಿರುತ್ತೆ. ಅವ್ರನ್ನ ಹೋಗಿ ವಿಚಾರಿಸಿದ್ರೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಹೇಳಿದ್ರು. ಅದಕ್ಕೆ ನಾನು ಆ ಗೋಳಿ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ. ಅದಕ್ಕೆ ಹುಷಾರು, ಯಾಕೆಂದರೆ ಅವ್ರು ಯಾರು, ಏನು, ಎಂಥವ್ರು ನಮಗೇನು ಗೊತ್ತಿಲ್ಲ. ಒಂದು ಕೆಲಸ ಮಾಡಿ, ಅದಕ್ಕೆ ನೀವೆಲ್ಲಿದ್ರಿ ಅಂತ ಹೇಳಿ ನಾನು ಎಲ್ಲಿಗೆ ಬರ್ತೀನಿ, ಇಬ್ರು ಒಟ್ಟಿಗೆ ಹೋಗೋಣ. ಹಾಂ, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದ್ದೆ. ಬಟ್ ನೀವು ಗೌತಮ್ ಅವ್ರ ಜೊತೆ ಇದ್ದೀರಾ, ಸೊ ನೀವು ಅಲ್ಲಿರಿ. ನಾನು ಪಾರ್ಥ ಅವ್ರಿಗೆ ಕಾಲ್ ಮಾಡಿ ಕರೆಸ್ಕೊತೀನಿ. ಸರಿ ಅದಕ್ಕೆ, ಹುಷಾರು. ಆಮೇಲೆ ಏನಾದರೂ ಗೊತ್ತಾದರೆ ತಕ್ಷಣ ಫೋನ್ ಮಾಡಿ ಅದಕ್ಕೆ. ಹಾಂ, ನೀವು ಅಷ್ಟೇ. ಏನೇ ಒಂದು ಇನ್ಫಾರ್ಮೇಷನ್ ಸಿಕ್ಕಿದ್ರು ನಾನು ಕಾಲ್ ಮಾಡಿ. ಓಕೆ, ಬಾಯ್. ಏನಾಯ್ತು? ಅಣ್ಣ ನೋಡ್ಕೊಂಡು ಬಂದ್ಯಾ? ಏನು ಹೇಳ್ತಿದ್ದಾರೆ? ಅವ್ರು ಒಂದೇ ಹೇಳ್ತಾ ಇರೋದು, ಮಗು ಸಿಕ್ಕಿದ್ರೆ ಮಾತ್ರ ಬಿಗ್ ಬ್ರೋನ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸರಿ ಹೋಗೋ ಟೈಮಲ್ಲಿ ಯಾಕೆ ಈ ಥರ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ. ಮಗು ಕಾಣೆಯಾಗೋದಕ್ಕೆ ಹೇಗೆ ಸಾಧ್ಯ? ಅಥವಾ ಯಾರಾದರೂ ಮಗುನ ಬೇಕು ಅಂತ ಎತ್ಕೊಂಡೋದ್ರ? ಆ ಮಗು ಎಲ್ಲಿದೆಯೋ, ಯಾವ ಸ್ಥಿತಿಯಲ್ಲಿದೆಯೋ, ಅದು ಊಟ ಮಾಡಿದ್ಯೋ ಇಲ್ವೋ? ಅವಳಿಲ್ಲ ಅಂತ ಅಪ್ಪನೂ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅತ್ತೆ. ಊಟ ಅಂದರೆ ಅಷ್ಟು ಇಷ್ಟ ಅವನಿಗೆ, ಆದರೆ ಒಂದು ತುತ್ತು ಕೂಡ ತಿಂತಾ ಇಲ್ಲ. ಇವಾಗ ನಮ್ಮ ಜೊತೆ ಇದ್ರೂ ಅವಳನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದಾನೆ. ಮಿಂಚುನ ದತ್ತಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿದಾಗ್ಲಿಂದ ಯಾಕೋ ಯಾವುದೂ ಸರಿಯಾಗ್ತಾ ಇಲ್ಲ. ಅಲ್ಲಿ ಮಾಹಿ ಹಾಗೆ, ಇಲ್ಲಿ ಗೌತಮ್ ಭೂಮಿಕಾ, ಯಾರೂ ನೆಮ್ಮದಿಯಾಗಿಲ್ಲ. ಮನೆ ಥರನೇ ಅನ್ನಿಸ್ತಾ ಇಲ್ಲ. ಶಾಸ್ತ್ರಿಗಳು ಹೇಳಿದ್ರಂತೆ, ನಿಮ್ಮವರಿಂದಲೇ ನಿಮಗೆ ತೊಂದರೆ ಆಗತ್ತೆ ಅಂತ. ಅದೇನಾ?
ಅಥವಾ ನಾನು ಈ ಮನೆ ಕಾಲಿಟ್ಟಿರೋ ಗಳಿಗೆನೆ ಸರಿ ಇಲ್ವೋ? ಅತ್ತೆ ಪ್ಲೀಸ್, ಯಾಕೆಲ್ಲದಕ್ಕೂ ನೀವೇ ಕಾರಣ ಅಂತ ಅಂದ್ಕೋತಿದ್ದೀರಾ? ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ ಅತ್ತೆ. ತಪ್ಪು ಯಾರ್ದು ಅನ್ನೋದು ಬಿಡು, ಆದ್ರೆ ಅದ್ರ ಫಲ ನಾವೆಲ್ಲರೂ ಅನುಭವಿಸ್ತಿದ್ವಲ್ಲ. ಪಾಪ ಆಕಾಶ ನೋಡಿದ್ರೆ ಮನಸ್ಸು ಹಿಂಡ್ದಂಗಾಗತ್ತೆ. ಅವನಿಗೆಲ್ಲ ಇದ್ದು ಏನೂ ಇಲ್ದಂಗೆ ಆಗೋಗಿದೆ. ನೋಡು, ಸುಮ್ಮನೆ ಈ ಥರ ಎಲ್ಲ ಯೋಚನೆ ಮಾಡಬೇಡ, ಹೋಪ್ಸ್ ಕಳ್ಕೊಬೇಡ ಮಾಮ್, ಮಗು ಸಿಕ್ಕೇ ಸಿಗುತ್ತೆ. ಅದಕ್ಕೆ ಹಲೋ ಪಾರ್ಥ ಅವರೇ, ನಾನೊಂದು ಲೊಕೇಶನ್ ಕೊಡ್ತೀನಿ. ಸರಿ ಅದಕ್ಕೆ ಈಗಲೇ ಬರ್ತೇನೆ. ಏನಿದೆ ಮಗು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಮಾಮ್, ಪಿಣಿ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇದ್ದೀನಿ, ಹೊರಟು ಬಾ ಅಂತ ಹೇಳಿದ್ರು. ಸೊ ನಾನು ಹೋಗಬೇಕು. ಹಸಿ ಮಾಮ್. ಹುಷಾರು. ಯಾ ಎಲ್ಲ ಕನ್ಫರ್ಮ್ ಮಾಡ್ಕೊಂಡಿದ್ಯಾ? ಹಾಂ ಸರ್, ಎಲ್ಲ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಯೂನಿಫಾರ್ಮು, ಗ್ಲಾಸು, ವಯಸ್ಸು ಎಲ್ಲ ಮ್ಯಾಚ್ ಆಗ್ತಾ ಇದೆ ಸರ್. ಹಾ ಸರ್, ಏನಾಯ್ತು? ಮಿಂಚು ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಮೇಡಮ್, ಅದನ್ನೇ ಹೇಳೋಣ ಅಂತ ಕಾಲ್ ಮಾಡಿದೆ. ಈಗ ಎಲ್ಲಿದ್ದೀರಾ? ಅದು ಸರ್, ACP ಸುರೇಶ್ ಅವ್ರ ನಂಬರ್ ಕೊಟ್ಟಿದ್ರು. ನಾನು ಈಗ ತಾನೇ ಅವ್ರನ್ನ ಮಾತಾಡಿಸ್ದೆ. ಅವರು ಇನ್ನೊಬ್ಬರ ನಂಬರ್ ಕೊಟ್ಟರು, ಯಾರೋ ಗೂಳಿ ಅಂತ ಹೇಳಿ. ಅವ್ರ ಜೊತೆ ಮಾತಾಡಿದ್ರೆ ಮಿಂಚು ಬಗ್ಗೆ ಏನಾದರೂ ಲೀಡ್ ಸಿಗುತ್ತೆ ಅಂತ ಹೇಳಿದ್ರು. ನಾನು ಗೂಳಿ ಅವ್ರನ್ನ ನೋಡಕ್ಕೆ ಹೋಗ್ತಿದ್ದೀನಿ. ಹೌದಾ ಮೇಡಮ್? ಹೌದು ಸರ್. ಯಾಕೆ ಈ ಥರ ಕೇಳ್ತಿದ್ದೀರಾ? ಮಿಂಚು ಬಗ್ಗೆ ಏನಾದರೂ ಲೀಡ್